ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ನೋಡ್ರಿ. ಹೊಸ ವಿಧಾನದಲ್ಲಿ ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡೋದು ತೋರ್ಸಾತೀನಿ. ರೊಟ್ಟಿ ಚಪಾತಿ ಅಂದರೆ ಎಲ್ಲರೂ ಒಲ್ಲೆ ಅಂತಾರೆ. ಅದೇ ಹಿಟ್ಟಲೆ ನಾನು ಅರ್ಧ ಕಪ್ ಜೋಳದ ಹಿಟ್ಟಲೆ ನಾನು ಇವತ್ತು ಹೊಸ ಥರದ್ದು ಬ್ರೇಕ್ಫಾಸ್ಟ್ ಮಾಡಿ ತೋರ್ಸಾತೀನಿ. ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಫಸ್ಟ್ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡೇನಿ ನಾನು. ಆ ನೀರು ಸ್ವಲ್ಪ ಕುದಿ ಬರಾಕುಂತಂದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತೇನೆ ನೋಡಿರಿ. ಮತ್ತು 2 ಸ್ಪೂನಷ್ಟು ಕೊಬ್ಬರಿ ಹಾಕೋತೇನೆ ರೀ. ತರಿಯಾಗಿ ರುಬ್ಕೊಂಬಂದಿನಿ ಹಸಿ ಕೊಬ್ಬರಿನ. ಅದನ್ನು ಹಾಕ್ಕೊಂಡಾದ್ಮ್ಯಾಗ ಈಗ ನೀರು ಕುದಿ ಹತ್ತಂದ್ರೆ ಅದಕ್ಕೆ ರವೆ ಸೇರಿಸ್ಕೊಂಬಂಡ್ರಿ. ಇದು ಬಾಂಬೆ ರವೆ ನೋಡಿರಿ, ಜಿನಗಾಗೈತಿ. ನಿಮ್ಮ ಕಡೆ ಏನರ ಬಾಂಬೆ ರವೆ ಇಲ್ಲಾಂದ್ರೆ ದಪ್ಪನ ರವಾನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಸಣ್ಣ ಮಾಡಿ ಹಾಕೋರಿ. ಈಗ ಅರ್ಧ ಕಪ್ ರವೆ ಹಾಕ್ಕೊಂಡೇನು ನೋಡ್ರಿ. ಅದೇ ಅರ್ಧ ಕಪ್ಲೆ ನಾನು ಇವತ್ತು ಜೋಳದ ಹಿಟ್ಟು ಹಾಕ್ಕೊಂಡು ಮಾಡತ್ತೀನಿ. ಜೋಳದ ಹಿಟ್ಟಿನ ರೆಸಿಪಿ ನೋಡಿರಿ, ಮಸ್ತಾಗಿರ್ತೈತಿ. ರೊಟ್ಟಿ ಚಪಾತಿ ನಿಮಗೆ ತಿಂತಂದು ಬೇಜಾರಾಗಿದ್ರೆ ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಜೋಳದ ಹಿಟ್ಟಿನಲ್ಲೇ ಭಾರಿ ಸೂಪರಾಗಿರ್ತೈತಿ. ಮತ್ತು ಮಕ್ಕಳನ್ನೂ ಒಲ್ಲೆ ಅನ್ನೋಂಗಿಲ್ಲ, ತಿನ್ನಕ್ಕೆ ಇಷ್ಟಪಟ್ಟು ತಿಂತಾರೆ. ಈಗ ಅದನ್ನು ಕೈ ಬಿಡ್ಲಾರ್ದಂಗೆ ಇದನ್ನು ಪೂರ್ತಿ ಈ ಥರ ಕೈ ಆಡಿಸ್ಕೋಬೇಕು ನೋಡಿರಿ. ಅದೆಲ್ಲ ನಮ್ಗೆ ಹಿಟ್ಟು ರವೆ ಒಂದೇ ಕಡೆ ಬರಬೇಕು. ನಮಗೆ ಈ ಥರ ಕಲಿಸ್ತಾ ಈಗ ನಾವೆಲ್ಲ ಬಾಳಿಗೆ ತುಂಬ ಆಗತೈತಲ್ರಿ, ಇದು ಹಿಂಗಿರಬಾರ್ದು. ನಾವು ಲಾಸ್ಟಿಗೆ ಒಂದೇ ಕಡೆ ಬಾಲ್ ಆದಂಗೆ ಆಗಬೇಕಿದೆ. ಅಲ್ಲಿ ನಾನು ಇದನ್ನು ಸಣ್ಣ ಉರಿ ಇಟ್ಟು ಈ ರೀತಿ ಕಲಿಸ್ಕೋಬೇಕು ನೋಡಿರಿ. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಂದ್ರೆ ಇದು ಬಾಳ್ಗೆ ಬಿಟ್ಟು ಜಲ್ದಿನ ಅದು ಆಳ್ತೈತೆ ನೋಡಿರಿ. ನೋಡಿರಿ, ಈ ಥರ ಚಮಚೆಗೆ ಅಂಟ್ಕೊಳಂಗಿಲ್ಲ ಮತ್ತು ಬಾಳ್ಗಿಗೂ ಅಂಟ್ಕೊಳಂಗಿಲ್ಲ. 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಈಗ ಇದಿಷ್ಟು ರೆಡಿ ಆಯ್ತು ನೋಡಿರಿ. ಇದನ್ನು ಸಾಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಂದ್ರೆ ಕೈಲೇ ಹಿಡಿಯೋಷ್ಟು ತಣ್ಣಗಾದ್ರೆ ಸಾಕು ನಮಗೆ. ಈಗ ಕೈಲೇ ಹಿಡಿಯೋಷ್ಟು ತಣ್ಣಗಾಗೈತೆ ನೋಡಿರಿ. ಇದನ್ನು ಇಷ್ಟು ಆಗಿದ್ರೆ ಈಗ ಇದನ್ನು ನಾದ್ಕೊಳಕ್ಕೆ ಬರ್ತೈತೆ ನಮಗೆ. ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡ್ಬಿಡೋಣ್ರಿ, ಸಾಫ್ಟ್ ಆಕೈತೆ ಅಂದ್ರೆ. ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕಿಂಗ್ ಚಾನಲ್ ನೋಡಕ್ಕೆ ಬಂದಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದ್ರ ಬಾಜುಕ್ಕೆ ಬೆಲ್ನ ಕರ್ತೈತೆ, ಅದನ್ನು ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನೀವು ಹೊಸ ವಿಡಿಯೋ ನೀವು ಫಸ್ಟ್ ನೋಡ್ಬೋದು ನೋಡಿರಿ. ನೋಡಿ, ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನಾದ್ಕೊಂಡ್ಬಿಡೋಣ. ಇದನ್ನ ಭಾರಿ ಮಸ್ತಾಗಿದ್ದು ರೀ. ವಾರದಾಗ 3-4 ಸತಿ ಇದನ್ನು ಮಾಡ್ಕೊತಿದ್ರಿ ನೋಡಿರಿ ನೀವು. ಅಷ್ಟು ರುಚಿಯಾಗಿದ್ವಿ ಇವ. ಪುರಿ ಮಾಡತ್ತೇನೆ ನಾನು ಇವತ್ತು ಜೋಳದ ಹಿಟ್ಟಲೆ. ಮಕ್ಕಳು ಹಗಲೇ ಮುಗಲೇ ವಾರದಾಗ 3-4 ಸತಿ ಇವನ್ನ ಮಾಡಿಕೊಡಂತ ಕೇಳ್ತಾರೆ, ಅಷ್ಟು ಚಲೋ ಆಗಿದ್ವು. ಮತ್ತು ನೀವು ರೊಟ್ಟಿ ಚಪಾತಿ ಪೂರಿ ದೋಸೆ ಪಡ್ಡು ಇಂಥವೆಲ್ಲ ಮಾಡೋಕ್ಕೆ ಟೈಮ್ ಹಾಕವ. ಈ ರೀತಿ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ನಿಮ್ಗೆ ಈಸಿ ಅನ್ನಿಸ್ತೈತಿ ಮತ್ತು ಫಟಾಫಟನೂ ಅನ್ನಿಸ್ತೈತಿ ಮಾಡೋಕ್ಕೆ. ಮಕ್ಳಿಗೆ ಏನರ ಹೆಲ್ದಿಯಾಗಿ ಮಾಡಿಕೊಡ್ಬೇಕಂದ್ರೆ ಈ ರೀತಿ ಮಾಡಿಕೊಡ್ರಿ. ಅದನ್ನು ನಾದ್ಕೊಂಡೇನಲ್ರಿ ನಾನು, ಹಿಟ್ಟು ನಾದ್ಕೊಂಡು ಈ ರೀತಿ ಸಣ್ಣಗೆ ಬಾಲ್ಸ್ ಟೈಪ್ ಮಾಡ್ಕೋಬೇಕು ನೋಡಿರಿ. ನೀವು ದೊಡ್ಡದಾಗಿ ಒಂದು ಸ್ವಲ್ಪ ಏನರ ಹಿಟ್ಟಿದೆ ನಮಗೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೈತಿ ರವೆ ಅಥವಾ ಹಿಟ್ಟು. ಅದೇನರ ತಳ್ಳಗಾಗಿತ್ತಂದ್ರೆ ನೀವು ಅದನ್ನು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಹಿಟ್ಟು ಕರೆಕ್ಟ್ ಮಾಡ್ಕೋಬೋದು ನೋಡಿರಿ. ನಿಮಗೆ ಈ ರೀತಿ ಲಟ್ಸಾಕೆ ಬರ್ಲಿಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊಂಡು ಈ ರೀತಿ ಲಟ್ಟಿಸ್ಕೊರಿ, ಅಂದ್ರೆ ನಿಮಗೆ ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, ನಾವು ಒಂದೊಂದು ಸಣ್ಣ ಉಳ್ಳಿ ತೊಗೊಂಡು ಈ ರೀತಿ ಲಟ್ಸಾತೀನಿ. ನಿಮಗೇನ್ರಿ ಇದು ಇಷ್ಟ ಇಲ್ಲಪ್ಪ, ನಮ್ಗೆ ಅರ್ಜೆಂಟ್ ಐತೆ ಅಂದ್ರೆ ಒಂದು ದೊಡ್ಡ ಉಳ್ಳಿ ಚಪಾತಿ ಗತೆ ಮಾಡಿ ಅವನ್ನ ಒಂದು ಬಟ್ಲ ತೊಗೊಂಡು ಈ ಶೇಪ್ ಮಾಡ್ಕೊಬೇಕ್ರಿ, ರೌಂಡ್ ಶೇಪ್. ಈಗ ನಾನು ನೋಡಿರಿ, ಈಗ ನಾವು ಮನ್ಯಾಗಾದ್ರೆ ಹಂಗೆ ಕರೆದು ಬಿಡ್ಬೋದು. ಈಗ ನಾವು ವಿಡಿಯೋ ಮಾಡತ್ತೀನಿಲ್ಲ ಚಂದ ಕಾಣಲಿ ಅಂಥೇಳಿ ಈ ರೀತಿ ಬೌಲ್ ತೊಗೊಂಡು ಈ ರೀತಿ ಕೊರೆಯಾತೀನಿ. ಈಗ ನಿಮಗೆ ಮಾಡಿ ತೋರ್ಸಾತೀನಿ. ನಾನಾದ್ರೂ ಹಂಗೆ ಮಾಡಿಬಿಟ್ಟೀನಿ. ಈ ರೀತಿ 1-2 ಕೊರದೇರಿ, ಆಮೇಲೆ ಹಂಗೆ ಚಲೋ ಅನ್ನಿಸ್ತಾ ಹಂಗೆ ಮಾಡಾಕುಂತೆ ನೋಡಿರಿ. ನೋಡಿರಿ, ವಿಡಿಯೋ ತೋರ್ಸಾಕಂತೇಳಿ ಈ ರೀತಿ ಕೊರ್ದೇನಿ. ನೀವು ಮನ್ಯಾಗಾದ್ರೆ ಬಡ ಲಟ್ಟಿಸ್ಕೊಂಡು ಎಣ್ಣೆಯಾಗಿ ಬಿಟ್ಕೊಂಡ್ಬಿಡ್ಬೋದು. ಫಟಾಫಟ್ ಅಂತ ಆಗ್ತೈತ್ರಿ. 10 ನಿಮಿಷದಾಗಂದ್ರೆ ರೆಡಿ ಆಗ್ಬಿಡ್ತಾವೆ ನೋಡಿರಿ ಪೂರಿ. ಹಸಿ ಕೊಬ್ಬರಿ ಹಾಕೇವಲ್ರಿ, ಟೇಸ್ಟ್ ಅಂತೂ ಭಾಳ ರುಚಿಯಾಗಿತ್ತು ನೋಡಿರಿ ಬಾಯಿ ಒಳಗೆ. ನೋಡಿರಿ, ಒಂದೊಂದು ಪೂರಿ ಈ ರೀತಿ ಮಾಡ್ಕೊಂಡು ಹಾಕ್ಕೊಂಡು ಕರ್ಕೊಂಡ್ಬಿಡೋಣ್ರಿ. ಅದು ಪೂರಿ ಒಂದು ಸ್ವಲ್ಪನೂ ಮುಟ್ಟಾಕೆ ಹೋಗ್ಬಾರ್ದ್ರಿ ಎಣ್ಣೆ ಒಳಗೆ ಹಾಕಿಂದ. ಅದು ನಾವು ಪೂರಿ ಕರಿತೇವಲ್ಲ ಸೇಮ್ ಅದೇ ರೀತಿನ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಕರ್ಕೋರಿ. ನೋಡ್ರಿ, ಅದ್ರಾಗ ಒಂದು ಸ್ವಲ್ಪ ಹೊತ್ತನ ಈ ರೀತಿ ಕೈ ಆಡಿಸ್ಕೊರಿ. ಜಲ್ದಿನ ತೆಗೆದ್ರೆ ಅವು ಮೆತ್ತಗಾಗ್ಬಿಡ್ತಾವೆ ಲಘುನ. ಹಾಗಾಗಿ ಒಂದು ಸ್ವಲ್ಪ ಹೊತ್ತನ ಅವು ಖಡಕ್ಕಾಗೋ ಮಟ್ಟ ಅದ್ರೊಳಗೆ ಬಿಟ್ಟಿರಿ ಅವನ್ನ.
ನೋಡಿರಿ. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಎಲ್ಲ ಪೂರಿನೂ ಇದೇ ರೀತಿನ ಕರ್ಕೊಂಬರ್ಬೇಕ್ರಿ. ಮತ್ತು ನಾ ವಿಡಿಯೋ ಮಾಡತ್ತಿದ್ದೆ ಟಿ ವಿ, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ್ದ್ರಾಗಿ ನೋಡತ್ತೀರಿ ಮತ್ತು ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ವಿಡಿಯೋ ಇಷ್ಟ ಆಗ್ಲಿಕ್ಕೂ ಒಂದು ಕಮೆಂಟ್ ಮಾಡಿರಿ. ಈ ಮುಂದಿನ ವಿಡಿಯೋದಾಗ ನಾವು ಏನು ಅನ್ನೋದು ತಿದ್ಕೋತೀನಿ. ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ರಿಲೇಟಿವ್ಸ್ಗೆಲ್ಲ. ವಿಡಿಯೋ ಇಷ್ಟ ಆದ್ರೆ ನೋಡಿರಿ, ರೆಡಿ ಅದು ನಮ್ಮ ಜೋಳದ ಹಿಟ್ಟಿಂದ ಪೂರಿ ಮಸ್ತಾಗ್ಯಾವಲ್ರಿ, ಸೂಪರಾಗಿ ಕಾಣತ್ತವು. ಸ್ಕೂಲಿಗೆ, ಆಫೀಸಿಗೆ ಎಲ್ಲಾದರೂ ನೀವು ಕಟ್ಟಿ ಕಳಿಸ್ಬೋದು. ಇದನ್ನು ಭಾಳ ಚಲೋ ಇರ್ತಾವೆ ನೋಡಿರಿ, ಮತ್ತು ಸೂಪರಾಗಿರ್ತಾವೆ. ಇದಕ್ಕೊಂದು ಸ್ವಲ್ಪ ನೀವು ಮೈದಾ ಹಿಟ್ಟು ಹಾಕ್ಕೊಳ್ಬೇಕು ನೋಡಿರಿ, ಅಂದ್ರೆ ಒಂದು ಸ್ವಲ್ಪ ಖಡಕ್ಕಾಕ್ಕವು ಮತ್ತು ಈ ರೀತಿ ಜಲ್ದಿನ ಮೆತ್ತಗಾಗೋದಿಲ್ಲ. ನಾನು ಮೈದಾ ಹಿಟ್ಟು ಹಾಕೋಲಿಲ್ಲಲ್ಲ, ಒಂದು ಸ್ವಲ್ಪ ಮೆತ್ತಗಾಗ್ಯಾವು ಜಲ್ದಿನ. ನೀವು ಮೈದಾ ಹಿಟ್ಟು ಹಾಕೋರಿ ಅಂದ್ರೆ ಮೆತ್ತಗಾಗೋದಿಲ್ಲ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.